9 ರತ್ನಗಳು ಆಗಿರ್ತದೆ, ನವರತ್ನದು. ಹೌದು. ಅದು ನಾವು ಉಂಗುರ ಹಾಕೊಂಡ್ರೆ ನಮ್ಗೆ ಅದು ಪಾಸಿಟಿವ್ ಎನರ್ಜಿ ಬರುತ್ತೆ. ಬ್ರಾಸು ಕಾಪರ್ ನಲ್ಲಿ ವಿಗ್ರಹ ಇಡೋದಕ್ಕಿಂತ ಪಂಚಲೋಹದಲ್ಲಿ ಇಟ್ಟರೆ ತುಂಬಾ ಒಳ್ಳೇದು. ಆಗೋದು ಕರಂಗಾಳಿ ಅನ್ನೋದು ದೇವರ ಶಕ್ತಿ ಇರೋ ಮರ ಇದು. ಇದು ಕರಂಗಾಳಿ ಬಂದು ತುಂಬಾ ಪವರ್ಫುಲ್. ಇದು ಚಿಕ್ಕದು ಬಂದು ನಿಮಗೆ 2400 ರುದ್ರಾಕ್ಷ. ಇದು ನೀವು ಕ್ಯಾಪ್ ಪಂಚಲೋಹದಲ್ಲಿ ಕ್ಯಾಪ್ ಆಗಿರೋದು ಇನ್ನೂ ವೈಬ್ರೇಷನ್ ಜಾಸ್ತಿ ಇದೆ. ಇದು ಓಪನ್ ಮಾಡಿ ಒಳಗಡೆ ಲಿಂಗ ಇಟ್ಕೊಳ್ತಾರೆ. ಇಲ್ಲಿ ಶ್ರೀಚಕ್ರ ಡಾಲರ್ಸ್ ಜೊತೆಗೆ ಸೆಮಿ ಪ್ರೀಶಿಯಸ್ ಹವಳದ ಹಾರ ಬರುತ್ತೆ ನೋಡಿ. ಒಂದು ಜೆಂಟ್ಸ್ ಹಾಕೊಳ್ತಾರೆ. ಈ ತರ ಸುಬ್ರಹ್ಮಣ್ಯದ ವೇಲ್ ಬರುತ್ತೆ. ಯಾವ ಸೈಜ್ ಬೇಕೋ ನೀವು ವಿಡಿಯೋ ಕಾಲ್ ಬಂದ್ರೆ ನೋಡಿ, ನಾವು ನಿಮಗೆ ಪೋಸ್ಟ್ ಕಳಿಸ್ತೀವಿ. ಹಾಯ್ ಫ್ರೆಂಡ್ಸ್, ಪಂಚಲೋಹ ಎಷ್ಟೊಂದು ಗುಡ್ ವೈಬ್ರೇಷನ್ ಇರುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ 5 ಲೋಹಗಳಿಂದ ಮಾಡಿರುವಂಥದ್ದು ಪಂಚಲೋಹ. ಪಂಚಲೋಹದಲ್ಲಿ ದೇವರ ಮೂರ್ತಿಗಳಾಗಿರ್ಬೋದು, ಫಿಂಗರ್ ರಿಂಗ್ಸ್ ಇರುತ್ತೆ, ಮತ್ತು ಬಳೆಗಳು, ಇದೆಲ್ಲ ಹಾಕೊಂಡಾಗ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಪಂಚಲೋಹದಲ್ಲಿ ಎಲ್ಲ ರೀತಿ ಕಲೆಕ್ಷನ್ಸು ಬೆಂಗಳೂರಿನ ಮಲ್ಲೇಶ್ವರಮಲ್ಲಿ ಲೊಕೇಟ್ ಆಗಿರುವಂಥ ಗೀತಾ ಮೆಟಲ್ಸಲ್ಲಿ ಸಿಗುತ್ತೆ. ಸೊ ಇವ್ರ ಹತ್ರ ನಿಮಗೆ ರಿಂಗ್ಗಳೆಲ್ಲ ಸಿಗುತ್ತೆ ಫ್ರೆಂಡ್ಸ್. ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತಾರೆ. ಅದಕ್ಕೂ ಮುಂಚೆ ನಾವು ಫಸ್ಟ್ ಲೊಕೇಶನಲ್ಲಿ ಬರುತ್ತೆ ಅಂತ ಹೇಳಿ ನೋಡೋಣ. ಇದು ಬೆಂಗಳೂರಿನ ಮಲ್ಲೇಶ್ವರಂ 8th ಕ್ರಾಸ್ನ ಸಿಗ್ನಲ್ ಇರುತ್ತೆ ನೋಡಿ. ಇಲ್ಲಿ ಸಿಗ್ನಲ್ನ ರೈಟ್ ಸೈಡಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ನಾವು ಮೆಜೆಸ್ಟಿಕ್ ಕಡೆಯಿಂದ ಬಂದರೆ ರೈಟ್ ಸೈಡ್ ಆಗುತ್ತೆ. ಹಾಗೆ ಇದಕ್ಕೆ ಟೆಂಪಲ್ ರೋಡ್ ಅಂತಲೂ ಕೂಡ ಕರೀತಾರೆ. ಅಲ್ಲಿ ಒಂದು ಬಸವೇಶ್ವರ ಖಾನಾವಳಿ ಅಂತಲೂ ಕೂಡ ಇರುತ್ತೆ. ಸೊ ಇದೆಲ್ಲ ಜಸ್ಟ್ ನಮಗೆ ಲ್ಯಾಂಡ್ ಮಾರ್ಕಿಗೋಸ್ಕರ ತಿಳಿಸ್ತಾ ಇದ್ದೀವಿ. ಸೊ ಬಸವೇಶ್ವರ ಖಾನಾವಳಿ ಅಥವಾ ರಾಮದೇವ್ ಬ್ಯಾಂಗಲ್ಸ್ ಏನಿದೆ, ಇದ್ರ ಪಕ್ಕದಲ್ಲೇ ಲೆಫ್ಟ್ ಒಂದು ರೋಡ್ ಹೋಗುತ್ತೆ ನೋಡಿ. ಆ ಲೆಫ್ಟ್ ರೋಡೇ ಬಂದು ನಿಮಗೆ ಟೆಂಪಲ್ ರೋಡ್ ಅಂತ ಹೇಳಿ. ಲೆಫ್ಟ್ ರೋಡಲ್ಲಿ ಸ್ಟ್ರೈಟ್ ಆಗಿ ಹೋದರೆ ಲೆಫ್ಟಲ್ಲಿ ಪ್ರಗತಿ ಕೋಆಪರೇಟಿವ್ ಬ್ಯಾಂಕ್ ಇರುತ್ತೆ. ರೈಟ್ ಸೈಡಲ್ಲೇ ಗೀತಾ ವೈಟ್ ಮೆಟಲ್ ಆ್ಯಂಡ್ ಗಿಫ್ಟ್ ಅವರ ಶಾಪ್ ಇರುತ್ತೆ. ಕಂಪ್ಲೀಟ್ ಆಗಿ ಲೊಕೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಲೊಕೇಶನ್ ಥ್ರೂ ಕೂಡ ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡ್ಬೋದು. ಬರೋಕ್ಕಾಗಲ್ಲ ಅನ್ನೋರಿಗೆ ವಿಡಿಯೋ ಕಾಲ್ ಆಪ್ಷನ್ ಇರುತ್ತೆ. ಆ್ಯಂಡ್ ಸಿಂಗಲ್ ಪೀಸ್ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ. ಬನ್ನಿ ಇವತ್ತಿನ ಕಲೆಕ್ಷನ್ ನೋಡ್ಕೊಂಡು ಬರೋಣ. ನಮಸ್ತೆ ಮೇಡಮ್. ಸರ್, ಇವತ್ತು ವಿಡಿಯೋದಲ್ಲಿ ಏನು ಕಲೆಕ್ಷನ್ ನೋಡ್ತಾ ಇದ್ದೀವಿ? ಮೇಡಮ್, ನಮ್ಮದು ಅಂಗಡಿ ಗೀತಾ ಮೆಟಲ್ಸ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಮುಂದಿನ ವಿಡಿಯೋ ಎಲ್ಲ ಹಾಕಿದ್ದೀವಿ. ಹೌದು. ನಮ್ಮಲ್ಲಿ ಬ್ರಾಸು, ಕಾಪರು, ಬ್ರಾನ್ಸು, ಸ್ಟೈನ್ಲೆಸ್ ಸ್ಟೀಲ್, ಪ್ಲಾಸ್ಟಿಕ್ ಐಟಮ್ ಎಲ್ಲ ಸಿಗುತ್ತೆ. ಮೈನ್ ಬಂದು ಪಂಚಲೋಹದ ಐಟಮ್ ಸಿಗುತ್ತೆ. ಪಂಚಲೋಹದಲ್ಲಿ ನಿಮಗೆ ಫಸ್ಟ್ ಪಂಚಲೋಹ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, 5 ಮೆಟಲ್ ಸೇರಿಸಿ ಮಾಡೋದು ಪಂಚಲೋಹ. ಪಂಚಲೋಹದಲ್ಲಿ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ, ಸತ್ವ, ಗೋಲ್ಡ್, ಸಿಲ್ವರ್, ಕಾಪರ್, ಜಿಂಕ್, ಐರನ್. ಸೊ 5 ಲೋಹಗಳು ಮಿಕ್ಸಿ ಮಾಡೋದು ಪಂಚಲೋಹದ್ದು. ಇದು ಬಂದು ಫಸ್ಟ್ ಒಳ್ಳೆ ವೈಬ್ರೇಷನ್, ಬಾಡಿ ಹೀಟ್ ಕಡಿಮೆ ಆಗುತ್ತೆ. 5 ಗ್ರಹಗಳದ್ದು ಪವರ್ ಬರುತ್ತೆ. ಒಂದೊಂದು ಮೆಟಲ್ಗೆ ಒಂದೊಂದು ಗ್ರಹ ಇರುತ್ತೆ. ಆ ತರ ಇವಾಗ ನೀವು ಗೋಲ್ಡ್ ಅಂದ್ರೆ ಗುರು, ಸಿಲ್ವರ್ ಅಂದ್ರೆ ಶುಕ್ರ, ಗೋಲ್ಡ್, ಸಿಲ್ವರ್, ಕಾಪರ್ ಅಂದ್ರೆ ಸೂರ್ಯದ್ದು, ಜಿಂಕ್ ಅಂದ್ರೆ ಕೇದು, ಐರನ್ ಅಂದ್ರೆ ಶನಿ. ಇದು 5 ಗ್ರಹಗಳದ್ದು ಪವರ್ ಬರೋದಕ್ಕೋಸ್ಕರನೇ ಪಂಚಲೋಹದ್ದು ತುಂಬಾ ವಿಶೇಷವಾದ್ದು. ನೀವು ದೇವಸ್ಥಾನದಲ್ಲೇ ನೋಡಿದ್ರೆ ಆ ಕಾಲದಲ್ಲಿಂದ ಪಂಚಲೋಹದಲ್ಲಿ ಎಲ್ಲ ಸೆಲೆಗಳು ಇಟ್ಟು ಪ್ರತಿಷ್ಠೆ ಮಾಡಿ ಪೂಜೆ ಮಾಡ್ತಾರೆ. ಅಲ್ಲಿ ಹೋದ್ರೆ ನಮ್ಗೆ ವೈಬ್ರೇಷನ್ ಬರುತ್ತೆ. ಅದು ಪಂಚಲೋಹ ಅಂದ್ರೆ ಅಷ್ಟು ವ್ಯಾಲ್ಯೂಬಲ್ ಐಟಮ್ ಅದು. ಅದು ನಾವು ಉಂಗುರ ಹಾಕೊಂಡ್ರೆ ನಮ್ಗೆ ಅದು ಪಾಸಿಟಿವ್ ಎನರ್ಜಿ ಬರುತ್ತೆ. ಇದು ರಿಂಗ್ ನಿಮ್ ರಾಶಿಗೆಲ್ಲ ತಕ್ಕಂತೆ ಸ್ಟೋನ್ಗಳಿಂದ ಪಂಚಲೋಹದ್ದು ರಿಂಗ್, ರಾಶಿ ರಿಂಗ್ಸ್ ಬರುತ್ತೆ. ಆಮೇಲೆ ಅದರಲ್ಲಿ ಚಿಕ್ಕದು, ದೊಡ್ಡದು, ಲೇಡೀಸ್, ಜೆಂಟ್ಸ್ ಅಂತ ಬರುತ್ತೆ. ಆಮೇಲೆ ಇದು ರಾಗು ಕೇತು, ಟೈಗರ್ ಐ, ಈ ತರ ಸ್ಟೋನ್ ಬರುತ್ತೆ. ಇದು ನವರತ್ನದ್ದು, 9 ರತ್ನಗಳು ಆಗಿರ್ತದೆ, ನವರತ್ನದ್ದು. ಇದು ಸಿಗುತ್ತೆ. ಆಮೇಲೆ ದೇವರುಗಳಿರೋದು ಉಂಗುರಗಳು ಸಿಗುತ್ತೆ. ಆಮೇಲೆ ಲೇಡೀಸ್ ಫ್ಯಾನ್ಸಿ ರಿಂಗ್ ಸಿಗುತ್ತೆ, ಫ್ಯಾನ್ಸಿ ರಿಂಗ್ಸ್. ಆಮೇಲೆ ಬಳೆಗಳು, ಲೇಡೀಸ್ಗೆ ಬಳೆಗಳು, ಪಂಚಲೋಹದಲ್ಲಿ ಬಳೆಗಳು, ಕಡಗ. ಆಮೇಲೆ ಬಂದು ವಿಗ್ರಹಗಳು ಸಿಗುತ್ತೆ ನಿಮ್ಗೆ ಪಂಚಲೋಹದಲ್ಲಿ. ಅದು ತೋರಿಸ್ತೀನಿ ಒಂದೊಂದಾಗಿ. ಇವಾಗ ಮೇಷ ರಾಶಿಗೆ ಬಂದು ಈ ತರ ಹವಳ ಇದು ನೋಡಿ. ಇದು ಬಂದು ಹವಳದ್ದು. ಸೊ ಇಲ್ಲಿ ಕಂಪ್ಲೀಟ್ ಕ್ವಾಂಟಿಟಿ ಕೂಡ ಇರುತ್ತೆ ನೋಡಿ ಹವಳದಲ್ಲಿ. ನಮ್ಮ ಹತ್ರ ಹೋಲ್ಸೇಲ್ ಸಿಗುತ್ತೆ. ಕೆಲವರು ಬೇರೆ ಕಡೆಯಿಂದ ಜೋಶಿಷ್ರು, ಪೂಜಾರಿಗಳು, ಈ ತರ ಸೇಲ್ಸ್ ಮಾಡೋರೆಲ್ಲ ಬರ್ತಾರೆ. ಅವ್ರಿಗೂ ನಾವು ಹೋಲ್ಸೇಲ್ ಕೊಡ್ತೀರಾ? ಓಕೆ. ಇದೆಲ್ಲ ಎಷ್ಟು ರುಪೀಸ್ ನಿಂದ ಸ್ಟಾರ್ಟ್ ಆಗ್ಬೋದು ಸರ್ ಇದರಲ್ಲಿ? ಇದು ಎಷ್ಟು ಪೀಸ್ ಅಂತ ಇಲ್ಲ. ಒಂದು ಇದು ಬಂದು 450 ರೂಪಾಯಿ ಆಗುತ್ತೆ ಒಂದಕ್ಕೆ. ಇದು ಪಂಚಲೋಹದ್ದು ಇರೋದಕ್ಕೋಸ್ಕರ ರೇಟ್ ಜಾಸ್ತಿ. ಬಟ್ ಇನ್ನೊಂದು ಕಪ್ಪಾಗಲ್ಲ. ಇವಾಗ ನೋಡಿ, ನಾವು ಹಾಕಿರೋದೆಲ್ಲ ಪಂಚಲೋಹನೇ. ಎಷ್ಟು ವರ್ಷ ಆದ್ರೂ ಕಪ್ಪಾಗಲ್ಲ. ಇದು ಬಾಡಿ ಹೀಟ್ ಕಡಿಮೆ ಆಗುತ್ತೆ. ಸೊ ಇದು ಬಂದು ಲೇಡೀಸ್ ಹವಲ. ಇದು ಬಂದು ಮೇಷ ರಾಶಿಗೆ. ಫಸ್ಟ್ ರಾಶಿನೇ ಮೇಷ ರಾಶಿ. ಮೇಷ ರಾಶಿಗೆ ನಿಮ್ದು ಈ ತರ ಹವಳದ್ದು ಪ್ಯೂರ್ ಹವಳ ಇರತ್ತಲ್ವಾ? ಇದು ಸೆಮಿ ಪ್ರೀಶಿಯಸ್. ನಿಮಗೆ ಹವಳ ಒರಿಜಿನಲ್ ಬೇಕಾಗಿದ್ರೆ 20,000, 30,000, 40,000ವರೆಗೆ ಹವಳ ಇದೆ. ಇದು ಈ ರೇಟಿಗೆ ಬರೋದು ಒಳ್ಳೆ ಕ್ವಾಲಿಟಿ. ನಿಮ್ಗೆ 2 ರಾಶಿಗೆ ಸೆಟ್ ಆಗುತ್ತೆ. ಇದು ಮೇಷ ಮತ್ತು ವೃಶ್ಚಿಕ ರಾಶಿಗೆ. ಮೇಷರಾಶಿ, ವೃಶ್ಚಿಕ ರಾಶಿಗೆ ಇದು ಹವಳ. ಓಕೆ, ನೋಡಿ ಎಷ್ಟಿದೆ ಇದರಲ್ಲಿ. ಡಿಸೈನ್ಸ್ಗಳು ಕೂಡ ಬೇರೆ ಬೇರೆ ಬರುತ್ತೆ. ಶೇಪ್ಸ್ ಎಲ್ಲ ಡಿಫ್ರೆಂಟ್ ಕೊಟ್ಟಿದ್ದಾರೆ. ಬಟ್ ಇದು ಬಂದು ಜೆಂಟ್ಸ್. ಯಾಕಂದ್ರೆ ಜೆಂಟ್ಸ್ಗೆ ಬಂದು ಅಬೌವ್ 3 ಕ್ಯಾರೆಟ್ ಇರಬೇಕು ಸ್ಟೋನ್. ಓಕೆ. ಇವಾಗ ವೈಟ್ ಸ್ಟೋನ್. ಇದು ಜರ್ಕಾನ್ ಅಂತ. ಇದು ಬಂದು ವೃಷಭ ರಾಶಿಗೆ, ತುಲಾ ರಾಶಿ ಅವರಿಗೆ.
ತುಲಾ ರಾಶಿ, ವೃಷಭ ರಾಶಿ. ವೃಷಭ ರಾಶಿಗೆ ಈ ತರ ವೈಟ್ ಸ್ಟೋನ್ ಆಕ್ಚುಲಿ ಬಂದು ವೃಷಭ ರಾಶಿ ತುಲಾ ರಾಶಿಗೆ ಅಧಿಪತಿ ಬಂದು ಶುಕ್ರ. ಓಕೆ. ಶುಕ್ರಗೆ ಡೈಮಂಡ್. ಓಕೆ. ಆಕ್ಚುಲಿ ಡೈಮಂಡ್ ಬಂದು ಕೆಲವರಿಗೆ ಸೆಟ್ ಆಗಲ್ಲ, ಅದಕ್ಕೋಸ್ಕರ ಜರ್ಕಾನ್ ಸ್ಟೋನ್. ಓಕೆ. ಸೊ ಸೇಮ್ ಡೈಮಂಡ್ ತರ ಕಾಣುತ್ತೆ, ಬಟ್ ಇದು ಡೈಮಂಡ್ ಅಲ್ಲ, ಜರ್ಕಾನ್ ಸ್ಟೋನ್. ಅದು ಫಸ್ಟ್ ಹೇಳಿದ್ದು ಹವಳದಲ್ಲಿ, ಅದು ಅಧಿಪತಿ ಬಂದು ಕುಜ. ಓಕೆ. ಅದಕ್ಕೆ ಹವಳ. ಇದು ಬಂದು ಶುಕ್ರ. ಇದು ಶುಕ್ರ ಈ ಶುಕ್ರಕ್ಕೆ ಡೈಮಂಡ್ ಬರುತ್ತೆ, ಅದು ಆಲ್ಟರ್ನೇಟ್ ಬಂದು ಜರ್ಕಾನ್ ಅಂತ. ಯಾವ ಕ್ಯಾರೆಟ್ ಬರೋದು ಜೆಂಟ್ಸ್ಗೆ ಬರುತ್ತೆ. ಓಕೆ ಸರ್. ಇದು ಪ್ಯೂರ್ ಪಂಚಲೋಹದ್ದು. ಇದು ಈ 2 ರಾಶಿಯವರಿಗೆ ಇದು ಸೆಟ್ ಆಗುತ್ತೆ. 2 ರಾಶಿಯವರಿಗೆ ಎಲ್ಲರೂ ಆಗ್ಬೋದು, ಆ ರಾಶಿಗೆ ಇನ್ನು ಸ್ವಲ್ಪ ಪ್ಲಸ್ ಪಾಯಿಂಟ್. ಓಕೆ, ಚೆನ್ನಾಗಿದೆ ನೋಡಿ. ಇದೆಲ್ಲ ಕೊರಿಯರ್ ಆಪ್ಷನ್ ಇರುತ್ತಾ ಹೇಗೆ ಸರ್? ಕೊರಿಯರ್ ಆಪ್ಷನ್ ಇದೆ ಮೇಡಮ್. ನೀವು ಬಂದು ಸೈಜ್ ಕರೆಕ್ಟ್ ಆಗಿ ಹೇಳಿದ್ರೆ ನೀವು ಅಲ್ಲಿ ನಿಮ್ಮ ಏರಿಯಾನಲ್ಲಿ ಚಿನ್ನ ಅಂಗಡಿ, ಆಚಾರ್ಯ ಅವರು ಆತರ ಅಂಗಡಿ ಇರುತ್ತೆ, ಅದರಲ್ಲಿ ರಿಂಗ್ ಸೈಜ್ ಬರುತ್ತೆ. ಹೌದು. ಅದರಲ್ಲಿ ಸೈಜ್ ಹೇಳಿದ್ರೆ ಆ ಸೈಜ್ ಕಳಿಸ್ತೀವಿ. ಆ ನಂಬರ್ ಹೇಳಬೇಕು, ಸೈಜ್ ನೋಡ್ಕೊಂಡು ನಂಬರ್ ಹೇಳಿದ್ರೆ ನಿಮಗೆ ಕರೆಕ್ಟ್ ಆಗಿ ಸೈಜ್ ಹೇಳಿದ್ರೆ, ಇಲ್ಲ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಾವು ಡೀಟೇಲ್ ಇರ್ತೀವಿ. ಯಾವ ಬೆರಳು ಆಗ್ಬೇಕು, ಯಾವ ತರ ಆಗ್ಬೇಕಲ್ಲ ಡೀಟೇಲ್ ಇರ್ತೀವಿ. ಡೀಟೇಲ್ ಹೇಳ್ತೀರಾ? ಮಿಥುನ ರಾಶಿ, ಕನ್ಯಾ ರಾಶಿಯವರಿಗೆ ಇದು. ಓಕೆ. ಗ್ರೀನ್ ಸ್ಟೋನ್. ಇದು ಬಂದು ಬುಧ ಅಧಿಪತಿ. ಇದಕ್ಕೆ ಎಮರಾಲ್ಡ್. ಓಕೆ. ಇದು ಬಂದು ನಿಮ್ಗೆ ಬುಧ ಅಧಿಪತಿ ಇರೋದಕ್ಕೋಸ್ಕರ ಇದು ಮಿಥುನ ರಾಶಿ, ಕನ್ಯಾ ರಾಶಿ, ಮಿಥುನ ರಾಶಿ ಅವರಿಗೆ ಇದೆಲ್ಲ ಬಂದು ಜೆಂಟ್ಸ್. ಇದು ಅದೇ ಲೇಡೀಸ್. ಸೊ 2 ರೀತಿ ಇರುತ್ತೆ ನಿಮಗೆ, ಜೆಂಟ್ಸ್ ಮತ್ತೆ ಲೇಡೀಸ್ ಇರುತ್ತೆ ನೋಡಿ. ಎಲ್ಲಾ ಸೈಜ್ಗಳು ಸಿಗುತ್ತೆ, ಯಾವ ಬೆರಳು ಬೇಕಂದ್ರೆ ಸೈಜ್ ಸಿಗುತ್ತೆ. ಇದು ಬಂದು ಮಿಥುನ ರಾಶಿಗೆ. ಇದರಲ್ಲಿ ಸ್ವಲ್ಪ ಡಿಸೈನ್ಸ್ಗಳು ಕೂಡ ಬೇರೆ ಬೇರೆ ಬರುತ್ತೆ. ಸ್ವಲ್ಪ ಡಿಸೈನ್ ಬರುತ್ತೆ, ಸ್ವಲ್ಪ ಡಿಸೈನ್ಸ್ ಬೇರೆ ಸಿಗುತ್ತೆ ನಿಮಗೆ. ಓಕೆ ಸರ್. ಇದು ಬಂದು ಮಿಥುನ ರಾಶಿ ಅವರಿಗೆ. ಮತ್ತೆ ಕನ್ಯಾ ರಾಶಿ. ಇದು ಬಂದು ಕರ್ಕಟಕ ರಾಶಿ. ರಾಶಿಗೆ. ಓಕೆ. ಇದು ಅಧಿಪತಿ ಬಂದು ಚಂದ್ರ ಅಧಿಪತಿ. ಅದಕ್ಕೆ ಬಂದು ಪರ್ಲ್. ಓಕೆ ಸರ್. ಇದು ಪರ್ಲ್ ಬಂದು ಹೈದರಾಬಾದ್ ಪರ್ಲ್ಸ್. ಇದು ದೊಡ್ಡ ಸಿಗುತ್ತೆ. ಲೇಡೀಸ್ ಗೆ ನಿಮಗೆ ಚಿಕ್ಕದೇ ಸಿಗುತ್ತೆ. ಲೇಡೀಸ್ಗೆ ಚಿಕ್ಕದು ತುಂಬಾ ಚೆನ್ನಾಗಿ ಡಿಸೈನ್ಸ್ ಇದೆ ನೋಡಿ. ಇದೆಲ್ಲ ಲೇಡೀಸ್ ತುಂಬಾನೇ ಡಿಸೈನ್ಸ್ ಬರುತ್ತೆ ಇದರಲ್ಲಿ, ಡಿಫ್ರೆಂಟ್ ಆಗಿ. ಅಂಡ್ ಜೆಂಟ್ಸ್ ಬಂದು ಕೂಡ ಈ ರೀತಿ ಇರುತ್ತೆ ನೋಡಿ, ದೊಡ್ಡ ಸೈಜ್ ಅಲ್ಲಿ ಬರುತ್ತೆ. ಕರ್ಕಾಟಕ ರಾಶಿಗೆ ಮಾತ್ರ ಇದು ಬರೋದು. ಓಕೆ ಸರ್. ಇದು ಒಂದೇ ರಾಶಿಗೆ ಇದು. ಸೊ ಇದರಲ್ಲಿ ಕೂಡ ಜೆಂಟ್ಸ್ ಮತ್ತೆ ಲೇಡೀಸ್ ನೋಡಬಹುದು. ಇದು ಚಂದ್ರ ಅಧಿಪತಿ, ಇದಕ್ಕೆ ಮೂನ್. ಮೇಡಮ್ ಇದು ಬಂದು ಸಿಂಹ ರಾಶಿಗೆ. ಇದೇನು ರೆಡ್ ಸ್ಟೋನ್? ಯಾವುದು? ಇದು ಬಂದು ಮಾಣಿಕ್ಯ ಅಂತ ಹೇಳೋದು, ರೂಬಿ. ಇದು ಇದೆಲ್ಲ ಒಳ್ಳೆ ಕ್ವಾಲಿಟಿ ಸ್ಟೋನ್. ಇದು ಬಂದು ಸಿಂಹ ರಾಶಿ ಅಧಿಪತಿ ಬಂದು ಸೂರ್ಯ. ಓಕೆ. ಇದೆಲ್ಲ ಸೆಮಿ ಪ್ರೀಶಿಯಸ್ ಸ್ಟೋನ್ಸ್ ಇರುತ್ತೆ ನೋಡಿ, ಅಂಡ್ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದು ಬಂದು ಜೆಂಟ್ಸ್ ಗೆ ಬರುತ್ತೆ. ಸಿಂಹ ರಾಶಿಗೆ ಮಾತ್ರನಾ ಸರ್ ಇದು? ಲೇಡೀಸ್ ಗೆ ಈ ತರ. ಲೇಡೀಸ್ ಕೂಡ ಈ ರೀತಿ ಡಿಸೈನ್ಸ್ ಗಳಿದೆ. ಚಿಕ್ಕದು. ಧನಸ್ಸು ರಾಶಿಗೆ ಮತ್ತು ಮೀನ ರಾಶಿ ಅವರಿಗೆ. ಧನಸ್ಸು ರಾಶಿ ಮತ್ತೆ ಮೀನ ರಾಶಿ ಅವರಿಗೆ. ಇದು ಬಂದು ಯೆಲ್ಲೋ ಸಫೇರ್ ಅಂತ ಹೇಳೋದು, ನಾವು ಹಳದಿ ನೀಲಮಣಿ ಅಂತ ಹೇಳ್ತೀವಿ. ಇದು ಯೆಲ್ಲೋ ಸಫೇರ್ ಸ್ಟೋನ್. ಇದು ಅಧಿಪತಿ ಬಂದು ಗುರು ಅಧಿಪತಿಗೆ ಇದು ಯೆಲ್ಲೋ ಬರೋದು. ಓಕೆ ಸರ್. ಇದು ಬಂದು ಜೆಂಟ್ಸ್ ಗೆ ದೊಡ್ಡದು, ಲೇಡೀಸ್ ಗೆ ನಿಮಗೆ ಚಿಕ್ಕ ಸೈಜ್ ಸಿಗುತ್ತೆ. ಒಂದು ಈ ಬೆರಳಿಗೆ ಹಾಕೊಳ್ಳೋದು. ಓಕೆ ಸರ್. ಹೌದು. ಎಲ್ಲ ಕೆಲಸ ಮಾಡೋರು, ಫ್ಯಾಕ್ಟರಿ ಅವರು ಎಲ್ಲ ಬಂದು ಇದು ಹಾಕೊಳ್ತಾರೆ ಈ ಬೆರಳಿಗೆ. ಹೌದು. ಯೆಲ್ಲೋ ಸಫೈರ್ ಬಂದು ಸಕ್ಸಸ್ ಅಂತ ಹೇಳ್ತಾರೆ. ಇದು ಬಂದು ಗುರುದು. ಗುರುಬಲ. 2 ರಾಶಿಯವರು ಹಾಕಬಹುದು, ಧನುಸು ರಾಶಿ, ಮೀನ ರಾಶಿಯವರು. ಓಕೆ. ಧನಸ್ಸು ಮತ್ತೆ ಮೀನ ರಾಶಿಯವರು ಹಾಕೊಂಡ್ರೆ ಇನ್ನು ಹೆಚ್ಚು ಇದಾಗುತ್ತೆ. ಹೌದು. ರಾಶಿ ಕುಂಭ ರಾಶಿ ಅವರಿಗೆ. ಮಕರ ರಾಶಿ, ಕುಂಭ ರಾಶಿ ಅವರಿಗೆ. ಇದು ಬ್ಲೂ ಸಫೇರ್ ಅಂತ ಹೇಳೋದು, ನೀಲಿಮಣಿ. ಇದು ಬಂದು ಅಧಿಪತಿ ಬಂದು ಶನಿ ಅಧಿಪತಿ ಆಗಿರೋದು. ಮಕರ ರಾಶಿ, ಕುಂಭ ರಾಶಿಗೆ ಅಧಿಪತಿ ಶನಿ. ಓಕೆ. ಮಕರ ರಾಶಿ, ಕುಂಭ ರಾಶಿ ಅವರಿಗೆ ಯೂಸ್ ಆಗುತ್ತೆ. ಇದು ಬಂದು ಬ್ಲೂ ಸ್ಟೋನ್ ಅದಕ್ಕೆ ಬರೋದು, ಬ್ಲೂ ಸಫೇರ್ ಅಂತ ಹೇಳೋದು. ಇದು ಅದೇ ತರ ದೊಡ್ಡದು ಇದೆ, ಚಿಕ್ಕದು ಇದೆ. ಇದೆಲ್ಲ ನಿಮಗೆ 1.5 ಕ್ಯಾರೆಟ್, 1 ಕ್ಯಾರೆಟ್, 1.5 ಕ್ಯಾರೆಟ್ ಬರುತ್ತೆ ಲೇಡಿಗೆ. 2 ಕ್ಯಾರೆಟ್ ವರೆಗೆ ಆಗ್ಬಹುದು ಲೇಡೀಸ್. ಜೆಂಟ್ಸ್ ಗೆ ಬಂದು ಅಬೌವ್ 3. ಇದೆಲ್ಲ ಬಂದು 3.5 ಕ್ಯಾರೆಟ್ ಆತರ ಬರುತ್ತೆ. ಇದು ಬಂದು ನಿಮ್ಗೆ ದೊಡ್ಡ ಸೈಜ್ ಬಂದು 900 ರೂಪೀಸ್ ಆಗುತ್ತೆ. ಚಿಕ್ಕದು 450. ಓಕೆ. ಇದು ಬಂದು ಸ್ಟೋನ್ಸ್ ಎಲ್ಲ ಸೆಮಿ ಪ್ರೀಶಿಯಸ್ ಇರುತ್ತೆ. ಸೊ ಒಳ್ಳೆ ಪವರ್ ಇರುತ್ತೆ. ನೀವು ಚಿನ್ನದಲ್ಲಿ, ಬೆಳ್ಳಿನಲ್ಲಿ ಹಾಕೋದಕ್ಕಿಂತ ಪಂಚಲೋಹದಲ್ಲಿ ತುಂಬಾ ಒಳ್ಳೇದು. 5 ಮೆಟಲ್ ಸೇರಿಸಿ ಇರೋದು ಪಂಚಲೋಹದಲ್ಲಿ ತುಂಬಾ ಒಳ್ಳೇದು. ಸ್ಟೋನ್ ಇದು. ಓಕೆ. 12 ರಾಶಿಯವರಿಗೆ 12 ತರ ಸ್ಟೋನ್. ಓಕೆ. ಇದು ಬಂದು ಹವಳ, ಜರ್ಕಾನ್, ಎಮರಾಲ್ಡ್, ಮುತ್ತು, ರೂಬಿ, ಯೆಲ್ಲೋ ಸಫೇರ್, ಬ್ಲೂ ಸಫೇರ್. ಸೊ ಇಷ್ಟ ಆಯ್ತು ನಾವು ಇದೆಲ್ಲ ಬಂದು ರಾಶಿಯವರೆಗೂ ಹಾಕೋದು. ಇಷ್ಟ ಇದ್ರೆ ಎಲ್ಲರೂ ಹಾಕ್ಬೋದು. ಇವಾಗ ಇದು ನೋಡಿದ್ರೆ ಇದು ಮೂನ್ ಸ್ಟೋನ್, ಇದು ಚಂದ್ರದು ಪರ್ಲ್ ಬಂದು ಎಲ್ಲರೂ ಹಾಕ್ತಾರೆ. ಇದು ಬಂದು ಶಾಂತಿಗೆ, ನಿದ್ರೆ ಇಲ್ಲ ಆ ತರ ಪ್ರಾಬ್ಲಮ್, ಟೆನ್ಷನ್ ಜಾಸ್ತಿ ಆಗುತ್ತೆ, ಅವರೆಲ್ಲ ಬಂದು ಪರ್ಲ್ ಹಾಕೊಳ್ತಾರೆ. ಎಲ್ಲರೂ ಹಾಕ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಇದು ಆ ತರ. ರಾಹು ಕೇತುಗೆ ಅಂತ ಹೇಳಿ. ರಾಹು ಕೇತುಗೆ ಅಂದ್ರೆ ಯಾರು ಹಾಕ್ಬೋದು ಸರ್? ಇದು ರಾಹು ಕೇತು ದಶಾಬುದ್ಧಿ ಆಗುವಾಗ
ದಶಾಬುದ್ಧಿ ರಾಹು ದಶಾಬುದ್ಧಿ ಬರುತ್ತೆ, ಕೇತು ದಶಾಬುದ್ಧಿ ಬರುತ್ತೆ, ಅದು ಪವರ್ ಕಡಿಮೆ ಇರುತ್ತೆ, ಓಕೆ ಆವಾಗ ಹಾಕೊಳ್ಳೋದು. ಓಕೆ, ಸೊ ಅವಾಗ ಅವ್ರವ್ರ ಜಾತಕದಲ್ಲಿ ದಶಾಬುದ್ಧಿ ಬಂದಾಗ ಇದು ಹಾಕೋಬೇಕು. ಇದು ನಮ್ಮ ಹತ್ರ ಈ ತರ ರಾಹು ಕೇತು ಇದೆ. ಆಮೇಲೆ ಇದು ನವರತ್ನದ್ದು ರಿಂಗ್ಸ್ಗಳು ಎಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳು, ಪೂಜಾರಿಗಳು, ಜೋಶಿಗಳು ಇದರೆಲ್ಲ ದೊಡ್ಡ ದೊಡ್ಡ ಹಾಕೊಳ್ತಾರೆ. ನಾರ್ಮಲ್ ಇರೋಲ್ಲ ಈ ಸೈಜ್ ಹಾಕೊಳ್ತಾರೆ. ಇದು ಲೇಡೀಸ್ಗೆ ಚಿಕ್ಕದು, ಕೆಳಗಡೆ ಬಂದು ಲೇಡೀಸ್ಗೆ ಎಲ್ಲ ಸೈಜ್ಗಳು ಸಿಗುತ್ತೆ. ನೋಡಿ ಲಿಂಗದಲ್ಲಿ ಇಷ್ಟು ಡಿಸೈನ್ ಬರುತ್ತೆ. ಹೌದಲ್ವಾ? ಇದು ನೋಡಿ, ಇದು ಅಷ್ಟು ಚೆನ್ನಾಗಿರುತ್ತೆ. ಹೌದಲ್ವಾ? ನೋಡಿ ಎಷ್ಟು ಫಿನಿಶಿಂಗ್ ನೋಡಿ. ನಂದಿ, ಲಿಂಗ ನಂದಿ ರಿಂಗ್ ಅಲ್ಲೇನೆ ಬಂದಿರತ್ತೆ. ಸೂಪರ್ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ. ಸೊ ಇದೆಲ್ಲ ಹಾಕೊಂಡಾಗ ನಮಗೆ ಒಂದು ವೈಬ್ರೇಷನ್ ಇರುತ್ತೆ. ದೇವ್ರು ನಮ್ಮ ಜೊತೆಗಿದ್ದಾನೆ ಅನ್ನೋ ಒಂದು ವೈಬ್ರೇಷನ್ ಇರುತ್ತೆ. ಇದು ಗಣೇಶ, ಅದು ಇದು ಬಾಲಾಜಿ, ಬಾಲಾಜಿ ಐಡಲ್ಸ್ ಕೂಡ, ಸುಬ್ರಹ್ಮಣ್ಯ, ಇದು ಶಂಕು ಚಕ್ರನಾಮ, ಶಂಕು ಚಕ್ರನಾಮ, ಲಕ್ಷ್ಮೀ ನರಸಿಂಹ ಅಂತ ಕೂಡ ಇರುತ್ತೆ ನೋಡಿ. ಇದು ಓಂ ಅಂತ ಬರೋದು, ರಾಘವೇಂದ್ರ. ಓಕೆ, ಇದು ಲಕ್ಷ್ಮೀದು 3 ಸೈಜ್ ಬರುತ್ತೆ. ಲಕ್ಷ್ಮಿಯಲ್ಲೂ ಕೂಡ 3 ಸೈಜ್ ಬರುತ್ತೆ. ಎಲ್ಲ ಲಕ್ಷ್ಮೀದು. ಇದು ಪವಿತ್ರ ಉಂಗುರ, ಇದು ತುಂಬಾ ಇಂಪಾರ್ಟೆಂಟ್. ಇದು ಹೌದಾ? ಪವಿತ್ರ ಉಂಗುರ. ಆಮೇಲೆ ಇದು ಸಾಯಿಬಾಬಾ, ತುಂಬಾ ಡಿಸೈನ್ ಇದೆ ಸಾಯಿಬಾಬಾ ಉಂಗುರಗಳು. ಹೌದು, ಸಾಯಿಬಾಬಾ ಬಂದು ತುಂಬಾ ಜನ ನೋಡ್ಕೊಂತಾರೆ. ಆಮೇಲೆ ತ್ರಿಶೂಲ, ಸ್ವಸ್ತಿಕ್, ಓಮು, ಆ ತರದ್ದು. ಈ ತರ ಪ್ಲೈನ್ ಉಂಗುರ ಬೇಕಾದ್ರೆ ಪ್ಲೈನ್ ಉಂಗುರ ಇದೆ, ಪ್ಲೈನ್ ಕೂಡ ಸಿಗುತ್ತೆ. ದೇವ್ರದೆಲ್ಲ ಬೇಡ, ಪ್ಲೈನ್ ಸಾಕಂತ ಹೇಳೋರು ಈ ತರ ಸಿಂಪಲ್ ಆಗಿ ಪ್ಲೈನ್. ಅದರಲ್ಲಿ ನಿಮಗೆ ಚಿಕ್ಕ ಸಣ್ಣದಾಗಿ ಬರುತ್ತೆ. ಸಣ್ಣದು ದೊಡ್ಡದು ಸೈಜಸ್ ಇರುತ್ತೆ. ಎಲ್ಲ ಸೈಜ್ ಸಿಗುತ್ತೆ. ಓಕೆ, ಆಮೆ ಕೂಡ ಇರುತ್ತೆ, ಫಿಶ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಸೈಜ್ ಸಿಗುತ್ತೆ. ಸೈಜ್ಗಳು, ಡಿಸೈನ್ಗಳು, ಎಲ್ಲ ಸೈಜ್ಗಳು ಸಿಗುತ್ತೆ. ಓಕೆ ಸರ್. ಸೊ ಈ ಟ್ರೇಯಲ್ಲಿ ಏನು ನೋಡಿದೀವಿ ಅದೆಲ್ಲದರಲ್ಲೂ ನಿಮಗೆ ಸೈಜ್ಗಳು ಸಿಗುತ್ತೆ ಅಂಡ್ ಕ್ವಾಂಟಿಟಿ ಕೂಡ ಸಿಗುತ್ತೆ. ಆಮೆ ಉಂಗುರಗಳು. ಓಕೆ, ಸೊ ಎಲ್ಲ ಆಮೆ ಉಂಗುರಗಳು, ಇದರಲ್ಲಿ ನಿಮಗೆ ಎಲ್ಲ ಸೈಜ್ ಸಿಗುತ್ತೆ. ಸೊ ವಾಸ್ತುಗಂತೇಳಿ ಮನೆಯಲ್ಲೂ ಕೂಡ ಇಟ್ಕೊಳ್ತಾರೆ. ಹೌದು. ಆಮೇಲೆ ಇದು ಬಂದು ವಿಷ್ಣು ಅವತಾರ, ಇದು ವಿಷ್ಣುನ ಅವತಾರ. ಓಕೆ, ಅದಕ್ಕೋಸ್ಕರ ಇದು ಹಾಕೊಳ್ಳೋದು, ಲಕ್ಷ್ಮಿ ಹಣ ಬರೋದಕ್ಕೆ ಇದು ಹಾಕೊಳ್ಳೋದು. ತುಂಬಾ ವಿಶೇಷವಾದ ಆಮೆ ಉಂಗುರಗಳು. ಓಕೆ ಸರ್, ಈ ತರ ಸೈಜ್ ಸಿಗುತ್ತೆ ನಿಮಗೆ. ಹೌದು. ಸೊ ನಿಮ್ಮ ಹತ್ರ ಇರುವಷ್ಟು ಡಿಸೈನ್ಸ್ ಆಗಲಿ, ಕ್ವಾಂಟಿಟಿ ಆಗಲಿ, ಬೇರೆ ಬೆಂಗಳೂರಲ್ಲಿ ನಾವು ಎಲ್ಲೂ ನೋಡಿರಲ್ಲ ಅಷ್ಟೊಂದು ಕ್ವಾಂಟಿಟಿ ಇದೆ. ಇನ್ನೊಂದು ಹೇಳಿದ್ರೆ, ಇದು ಬಂದು ಪಂಚಲೋಹ ಬಂದು ಎಲ್ಲರ ಹತ್ರ ಮಾಡೋಕ್ಕಾಗಲ್ಲ ಇದು. ಹೌದು ಸರ್. ಯಾಕಂದ್ರೆ ಇದರಲ್ಲಿ 5 ಮೆಟಲ್ ಮಿಕ್ಸ್ ಇರುತ್ತೆ, ಗೋಲ್ಡ್, ಸಿಲ್ವರ್, ಕಾಪರ್, ಜಿಂಕ್, ಐರನ್ ಬಂದು ಮಿಕ್ಸ್ ಮಾಡೋಕ್ಕಾಗಲ್ಲ. ಅದು ಸೂಕ್ಷ್ಮ ಗೊತ್ತಾದ್ರೂ ಮಾತ್ರ ಇದು ಮಾಡೋದು. ಚಿಕ್ಕದು ಈ ತರನು ಬರುತ್ತೆ, ಕಾಲುಂಗರ ಚಿಕ್ಕದು ಕೂಡ ಇದೆ, ಸಿಂಗಲ್ ಕೂಡ ಹಾಕಬಹುದು. ಓಕೆ, ಸೊ ಸಿಂಗಲ್ ಇರೋದು ಕೂಡ ಇರುತ್ತೆ ನೋಡಿ. ನೆಕ್ಸ್ಟ್ ಸರ್, ಮೇಡಮ್ ಇದೆಲ್ಲ ಬಂದು ಡಾಲರ್ ಪೆಂಡೆಂಟ್. ಇದು ಡಾಲರ್ಸ್ ಬರುತ್ತೆ. ಡಾಲರ್ ನಿಮಗೆ ಬಂದು ಎಲ್ಲಾ ದೇವ್ರದ್ದು ಬರುತ್ತೆ. ಇದು ನೋಡಿ, ದುರ್ಗಾ ಮತ್ತೆ ದುರ್ಗಾ, ಕಾಳಿ, ಲಕ್ಷ್ಮಿ, ಆ ಥರ ಎಲ್ಲ. ಇದು ಬಂದು ವಾರಾಹಿ ಅಮ್ಮನದು ತುಂಬಾ ವಿಶೇಷವಾದ್ದು. ಇದು ನಮ್ಮ ಹತ್ರ ಎಲ್ಲ ಸೈಜ್ ಸಿಗುತ್ತೆ. ಇದು ಭೈರವ, ಇದೆಲ್ಲ ಬಂದು ಪೆಂಡೆಂಟ್. ಇದು ಸೊ ಈ ಎಲ್ಲ ಪೆಂಡೆಂಟ್ಗಳು ಕೂಡ ಇವ್ರ ಹತ್ರ ಸಿಗುತ್ತೆ, ಪಂಚಲೋಹದಲ್ಲಿ ಇರುವಂತಹ ಪೆಂಡೆಂಟ್ಗಳು. ಇದು ದೊಡ್ಡದು ಅಂತ ತುಂಬಾ ವೆರೈಟಿಗಳಿದೆ. ವಾರಾಹಿ ಅಮ್ಮನವರಲ್ಲಿ ಈ ತರ ಇದೆ, ಈ ತರ ದೊಡ್ಡದು ಬರುತ್ತೆ, ತುಂಬಾ ಚಿಕ್ಕದು ಬರುತ್ತೆ. ಇದೆಲ್ಲ ಬಂದು ವಾರಾಹಿ ಅಮ್ಮನದು ಪಂಚಲೋಹದ್ದು. ವಾರಾಹಿ ಅಮ್ಮನವ್ರದ್ದು ಪಂಚಲೋಹದಲ್ಲಿ ಇರೋದು ಎಲ್ಲ ಸೈಜಸ್ ಸಿಗುತ್ತೆ. ಸೊ ಪೀಠದ ಮೇಲೆ ಕುಂತಿರೋದು ಆ ಥರ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಚಿಕ್ಕದು ಬೇಕಾದ್ರೆ ಚಿಕ್ಕದು. ಸೊ ಬಾಲಾಜಿದು ಚಿಕ್ಕದು ಬೇಕಾದ್ರೆ ಚಿಕ್ಕದು ಸಿಗುತ್ತೆ. ತುಂಬ ಚಿಕ್ಕದಿದೆ ನೋಡಿ, ತುಂಬ ಚೆನ್ನಾಗಿದೆ. ಲೈಟ್ ವೆಯ್ಟ್, ಶಂಕು ಚಕ್ರ, ಲೈಟ್ ವೆಯ್ಟ್ ಇರುತ್ತೆ. ಬಾಲಾಜಿದು ಶಂಕು ಚಕ್ರ ಇರೋದು ಇರುತ್ತೆ. ಇದೆಲ್ಲ ಪೆಂಡೆಂಟ್. ಇದು ಡಾಲರ್ ಚೈನ್ ಹಾಕೊಂಡು ಹಾಕಬಹುದು. ಇದು ಶಂಕು ಚಕ್ರ ನಾಮ. ಪಂಚಲೋಹದಲ್ಲಿ ಇರೋದಕ್ಕೋಸ್ಕರ ತುಂಬಾ ಒಳ್ಳೆಯದು. ಸೊ ಇದು ಬಂದು ಲಕ್ಷ್ಮೀ ನರಸಿಂಹ ಸ್ವಾಮಿದಲ್ವಾ? ಇದು ನೋಡಿ, ಸುಬ್ರಹ್ಮಣ್ಯದ ವೇಲ್. ಇದು ಡಾಲರ್ ಹಾಕಿದ್ರೆ ತುಂಬಾ ಒಳ್ಳೆಯದು. ಓಕೆ ಸರ್, ಈ ತರ ವೇಲ್ ಇದೆ. ಅದು ಬಿಟ್ಟರೆ ಸೊ ಅಂಗಾಲಮ್ಮ ಮತ್ತೆ ಅಮ್ಮನವರ ವಿಗ್ರಹಗಳು ಕೂಡ ನಿಮಗೆ ಇದರಲ್ಲಿ ಪೆಂಡೆಂಟ್ ಅಲ್ಲಿ ಸಿಗುತ್ತೆ. ಚಿಕ್ಕದು ದೊಡ್ಡದು ಸೈಜ್ ಸಿಗುತ್ತೆ. ಲಕ್ಷ್ಮಿ ಡಾಲರ್ಸ್ ಬರುತ್ತೆ. ಲಕ್ಷ್ಮಿನಲ್ಲಿ ನೋಡಿದ್ರೆ ನೋಡಿ, ಈ ತರ ಲೋಟಸ್ ನಲ್ಲಿ ಕೂತಿರೋದು. ಹೌದಲ್ವಾ? ಚೆನ್ನಾಗಿದೆ ನೋಡಿ, ಲೋಟಸ್ ಅಲ್ಲಿ ಕೂತಿರೋದು. ಅದರಲ್ಲಿ ದೊಡ್ಡದು ಇದು ಗಜಲಕ್ಷ್ಮಿ, ಆನೆ ಇರೋದು. ಓಕೆ, ಸೊ 2 ಕಡೆ ಆನೆ ಇರೋದು ಗಜಲಕ್ಷ್ಮಿ. ತುಂಬಾ ಚೆನ್ನಾಗಿರುತ್ತೆ ಇದು. ಇದರಲ್ಲಿ ಲಕ್ಷ್ಮಿದು ಇನ್ನು 4-5 ಡಿಸೈನ್ ಬರುತ್ತೆ. ಲಕ್ಷ್ಮಿಯಲ್ಲಿ ಬೇರೆ ಡಿಸೈನ್. ಇದು ಒಂದು ಬಾಲಾಂಬಿಕಾ. ಸೊ ಇದು ಬಂದು ಬಾಲಾಂಬಿಕಾ ಇರುತ್ತೆ ನೋಡಿ. ಜೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಇನ್ನ ತುಂಬಾ ಸೈಜ್ ಬಂದು ತುಂಬಾ ರೇರ್ ಸಿಗೋದು. ಬಾಲಾಂಬಿಕಾ ರೇರ್ ಆಗಿ ಸಿಗುವಂತದ್ದು. ಇದರಲ್ಲಿ ನಿಮಗೆ ಡಾಲರ್ ಪೆಂಡೆಂಟ್ ಇದೆ. ಓಕೆ ಸರ್. ದುರ್ಗಾ ಮಾತೆ, ಇದು ದುರ್ಗಾ ಮತ್ತು ಎಲ್ಲ ದುರ್ಗಾನೇ ಮೇಡಮ್. ಇದೆಲ್ಲ ದುರ್ಗಾ ಮಾತೆ ಪೆಂಡೆಂಟ್ಗಳು ಇರುತ್ತೆ ನೋಡಿ. ಇದೆಲ್ಲ ನೋಡಿ, ಸ್ವಸ್ತಿಕ್ ಇರುತ್ತೆ. ಶೂಲ, ತ್ರಿಶೂಲ, ಇದು ಓಮು. ಓಕೆ, ಈ ತರ ಚಿಕ್ಕದು ಓಮು. ಇದೆಲ್ಲ ಪೆಂಡೆಂಟ್, ಮಕ್ಕಳಿಗೆ ಹಾಕ್ಬೋದು, ದೊಡ್ಡವರು ಹಾಕೊಳ್ಬೋದು. ಓಮ್ದು ಚಿಕ್ಕದಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಹೌದು, ಈ ತರ ಎಲ್ಲ ಐಟಮ್ ನಿಮ್ಮ ಹತ್ರ ಸಿಗುತ್ತೆ. ಓಕೆ, ಚಿಕ್ಕದು, ತುಂಬಾ ಚಿಕ್ಕದು ಇದೆ. ಚೆನ್ನಾಗಿದೆ ನೋಡಿ ಗಣೇಶಂದು. ಓಕೆ,
ಸೊ ಇನ್ನೂ ಸ್ವಲ್ಪ ನಿಮಗೆ ಚಿಕ್ಕದು ಬೇಕಾದ್ರೂ ಕೂಡ ತುಂಬಾ ಅಂದ್ರೆ ತುಂಬಾ ಎಲ್ಲ ಸೈಜ್ small ಸಿಗುತ್ತೆ size. ಇದರಲ್ಲಿ. Okay. ನೋಡಿ ಎಷ್ಟು ಫಿನಿಶಿಂಗ್ ಎಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿದೆ ನೋಡಿ, ಎಷ್ಟು ಚಿಕ್ಕದಂದ್ರೂ ಕೂಡ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಒಂದು ರಾಘವೇಂದ್ರ, ಅದು ರಾಘವೇಂದ್ರ. ರಾಘವೇಂದ್ರ ನಿಮಗೆ ದೊಡ್ಡದು ಇದೆ, ಹೌದು. ಚಿಕ್ಕದು ಇದೆ. ಓಕೆ. ರಾಘವೇಂದ್ರ ಡಾಲರ್ ಇದು. ಹೌದು, ರಾಘವೇಂದ್ರ. ಇದೆಲ್ಲ ಆಂಜನೇಯ, ಅದು ಇದೆಲ್ಲ ಎಲ್ಲ ಆಂಜನೇಯ ಫುಲ್ ಬರುತ್ತೆ ನಿಮಗೆ, ಹಾಫ್ ಸೈಜ್ ಅಲ್ಲಿ ಕೂಡ ಬರುತ್ತೆ ನೋಡಿ. ಇದು ನಟರಾಜ. ನಟರಾಜ. ಓಕೆ, ನಟರಾಜನ ಕೂಡ ಇದೆಲ್ಲ ಬಂದು ಲಿಂಗ, ಲಿಂಗಗಳು. ಓ, ಡೈರೆಕ್ಟ್ ಆಗಿ ಲಿಂಗನೇ ಕೊಟ್ಟಿದ್ದಾರೆ. ಇದು ಈಶ್ವರ ಪಾರ್ವತಿ, ಇದು ಇದೆಲ್ಲ ಲಿಂಗ. ಲಿಂಗ ನೋಡಿ ಎಷ್ಟು ಚೆನ್ನಾಗಿದೆ, ಹೌದಲ್ವಾ? ನೋಡಿ ಈ ತರ ಎಲ್ಲ ಪೆಂಡೆಂಟೆ. ಚೆನ್ನಾಗಿದೆ ಸರ್, ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಚಿಕ್ಕದಾಗಿರುವಂತ ಇದು ಲಿಂಗಗಳು ಕೊಟ್ಟಿದ್ದಾರೆ. ವೈಬ್ರೇಷನ್ ಮತ್ತು ಕಪ್ಪಾಗಲ್ಲ. ಎಷ್ಟು ವರ್ಷ ಏನ್ ನೀರು ಹಾಕಿದ್ರು ಕಪ್ಪಾಗಲ್ಲ ಇದು. ಓಕೆ ಸರ್. ಈ ತರ ಇದು ಬಂದು ಅಣ್ಣಾಮಲೈಯಾರ್, ಅಣ್ಣಾಮಲೈ, ತಿರುವಣ್ಣಾಮಲೈ ಇರೋ ದೇವರು. ತಿರುವಣ್ಣಾಮಲೈ ದೇವರು. ಇದು ಶ್ರೀಚಕ್ರನು ಸಿಗುತ್ತೆ ಡಾಲರ್ ನಿಮಗೆ. ಶ್ರೀಚಕ್ರ ಡಾಲರ್ ಕೂಡ ಸಿಗುತ್ತೆ. ಇದೆಲ್ಲ ನೀವು ಫೋನ್ ನಲ್ಲಿ ಆರ್ಡರ್ ಮಾಡಿದ್ರು ಕಳಿಸ್ಬಿಡ್ತೀವಿ. ಇದೆಲ್ಲ ಕಳಿಸ್ಕೊಡ್ತೀರಾ? ಒಂದು ಪೀಸ್ ಆರ್ಡರ್ ಮಾಡಿದ್ರು ಕಳಿಸ್ತೀವಿ. ಓಕೆ. ಇಲ್ಲ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಸೇಲ್ಸ್ ಮಾಡೋದು ಬೇಕಂದ್ರೂ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಡೀಟೇಲ್ ಹೇಳ್ತೀವಿ. ಸೊ ಇದೆಲ್ಲ ಸಿಂಗಲ್ ಪೀಸ್ ಸಹಿತ ನಿಮಗೆ ಕೊರಿಯರ್ ಆಪ್ಷನ್ ಇರುತ್ತೆ. ಕೊರಿಯರ್ ಚಾರ್ಜ್ ಕಸ್ಟಮರ್ ಅಲ್ವಾ ಸರ್? ಇಲ್ಲ, ಫ್ರೀ ಫ್ರೀ ಇರುತ್ತಾ? ಇಂಡಿಯಾ ನಲ್ಲಿ ನೀವು ಎಲ್ಲಿದ್ರು ಫ್ರೀನಾ? ಫ್ರೀನೇ. ವೆರಿ ನೈಸ್, ಒಳ್ಳೇದಲ್ವಾ? ಪ್ಯಾಕ್ ಮಾಡಿ ಕೊಡ್ತೀವಿ. ಸೊ ಈ ತರ ಬರುತ್ತೆ. ಫ್ರೀ ಶಿಪ್ಪಿಂಗ್ ಇರೋದ್ರಿಂದ ನೀವು ಆರಾಮಾಗಿ ಇಂಡಿಯಾದಲ್ಲಿ ಎಲ್ಲಿದ್ರು ಕೂಡ ತರಿಸ್ಕೊಳ್ಬಹುದು. ಸುಬ್ರಹ್ಮಣ್ಯದು, ಸುಬ್ರಹ್ಮಣ್ಯ ದೇವ್ರದ್ದು. ಸುಬ್ರಹ್ಮಣ್ಯ ಈ ತರ. ಓಕೆ. ಚಿಕ್ಕದಾಗಿ ಸುಬ್ರಹ್ಮಣ್ಯದೆಲ್ಲ ಕೊಟ್ಟಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿದೆ. ಇದು ನೋಡಿ, ಇದೆಲ್ಲ ಬಂದು ಪಂಚಲೋಹದ ವಿಗ್ರಹಗಳು, ಪಂಚಲೋಹದಲ್ಲಿ ಇರುವಂತಹ ವಿಗ್ರಹಗಳು. ವಿಗ್ರಹಗಳು. ಇದು ಬಂದು ಸುಬ್ರಹ್ಮಣ್ಯ ಪಳನಿನಲ್ಲಿ ಇರೋದು. ಸುಬ್ರಹ್ಮಣ್ಯ ಪಳನಿನಲ್ಲಿ ರಾಜ ಅಲಂಕಾರ ಅಂತ ಹೇಳೋದು. ಓಕೆ. ಇದು ಪ್ರಭಾವಳಿ ಜೊತೆ ಬರುತ್ತೆ. ಪ್ರಭಾವಳಿ. ಇದು ಪ್ರಭಾವಳಿ ಬೇಡ ಅಂದ್ರೆ ನಿಮ್ಗೆ ಸಪರೇಟ್ ಸಿಗುತ್ತೆ. ಬರೀ ಸುಬ್ರಹ್ಮಣ್ಯ ಮಾತ್ರ ಸಪರೇಟ್ ಆಗಿ ಸಿಗುತ್ತೆ. ಇದು ಪ್ರಭಾವಳಿ ಸಪರೇಟ್, ಬೇಕಂದ್ರೆ ಸೇರಿಸಿ ತಗೋಬಹುದು. ಇದು ಚೆನ್ನಾಗಿರುತ್ತೆ. ಇದು ಪಳನಿದು ರಾಜ ಅಲಂಕಾರ. ಇದು ಪಳನಿದು ರಾಜ ಅಲಂಕಾರ. ಅಲಂಕಾರ. ಇದು ಸುಬ್ರಹ್ಮಣ್ಯ. ಇದು ಬಂದು ಪಳನಿದು ಆಂಡಿ. ಇದನ್ನು ಪಳನಿನಲ್ಲಿ ಇದರನೇ ಇರೋದು. ಹೌದು. ಓಕೆ. ಸೊ ಪಳನಿಯಲ್ಲಿರುವಂತ ಆಂಡಿ. ಇದೆಲ್ಲ ವಿಗ್ರಹಗಳು ಪಂಚಲೋಹದ್ದು. ಇದು. ಓಕೆ ಸರ್. ಇದು ಬಂದು ತಿರುಚಂದೂರು ಮುರುಘಾ. ತಿರುಚಂದ್ರ ಮುರುಘಾ. ತಿರುಚಂದೂರಿನಲ್ಲಿ ಇರೋದು ಸೂರಸಂಹಾರ ಮುರುಘಾ. ಇದು ಇದೆಲ್ಲ ಬಂದು ನಿಮಗೆ ಪಂಚಲೋಹದಲ್ಲಿ ಸಿಗುತ್ತೆ. ಇದು ಮನೆಯಲ್ಲಿ ಅಷ್ಟು ವಿಶೇಷವಾದ ಇಟ್ಟು ಪೂಜೆ ಮಾಡಿದ್ರೆ. ಓಕೆ. ಸರಸ್ವತಿ ಅಮ್ಮನ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಒಂದು ವರಾಹಿ ಅಮ್ಮನವರ ವಿಗ್ರಹ ಇರುತ್ತೆ ನೋಡಿ. ಇಲ್ಲಿ ಇರೋದೆಲ್ಲ ನಿಮಗೆ ಪಂಚಲೋಹದಲ್ಲಿ ಇರುವಂತಹ ವಿಗ್ರಹಗಳು. ಇಲ್ಲಿ ನೋಡ್ಬೋದು ನೀವು ಸೂಕ್ಷ್ಮವಾಗಿ ಎಷ್ಟು ಚೆನ್ನಾಗಿ ವರ್ಕ್ ಕೊಟ್ಟಿದ್ದಾರೆ ಅಂತ ಹೇಳಿ. ಓಕೆ. ಇದು ರಾಜರಾಜೇಶ್ವರಿ ಅಮ್ಮನವರು ಇರುವಂತದ್ದು. ಶಂಕರಾಚಾರ್ಯರದು. ಇದು ಒಂದು ಚಿಕ್ಕದು ವಿಷ್ಣು. ಇದು ಚಿಕ್ಕ ವಿಷ್ಣು ಇರುತ್ತೆ. ಇದೆಲ್ಲ ಬಂದು ವಿಗ್ರಹ. ಇದು ವಿಗ್ರಹನೇ ಎಷ್ಟು ಚಿಕ್ಕದು ಮಾಡಿದ್ದಾರೆ. ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು. ಇಲ್ಲಿ ನೋಡ್ಬೋದು ಶಂಕರಾಚಾರ್ಯರದು ಇರುತ್ತೆ, ಮತ್ತೆ ಭೈರವದು ಕೂಡ ಇರುತ್ತೆ ನೋಡಿ. ಸರ್ವೇಶ್ವರ. ಓಹೋ. ಇದು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಓಕೆ. ಇದು ನಟರಾಜ. ನಟರಾಜ. ಸೊ ಸುತ್ತ ಆರ್ಚ್ ಬರೋದಲ್ಲ, ಬರೀ ನಟರಾಜನ್ ಬರುತ್ತೆ. ನಟರಾಜ. ಇದು 4 ಸೈಜ್ ಸಿಗುತ್ತೆ. ಗಣೇಶನಲ್ಲಿ 4 ಸೈಜ್ ಬರುತ್ತಾ? ಓಕೆ. ನೋಡಿ ಎಷ್ಟು ದೊಡ್ಡದು ಬರುತ್ತೆ. ಇದು ಒಂದು ಸೈಜ್ ಬರುತ್ತೆ. ಹೌದು, ಚೆನ್ನಾಗಿದೆ. ಇದು ಚಿಕ್ಕದು, ತುಂಬಾ ಚಿಕ್ಕದು ಗಣೇಶ. ಅಷ್ಟು ಕ್ಲಿಯರ್ ಇರುತ್ತೆ. ಹೌದಲ್ವಾ? ತುಂಬಾ ಚಿಕ್ಕದಾದ್ರೂ ಕೂಡ ಕ್ಲಿಯಾರಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಟರಾಜ. ನಟರಾಜ. ಚೆನ್ನಾಗಿದೆ. ಪಂಚಲೋಹದಲ್ಲಿ ನಟರಾಜ. ಪಂಚಲೋಹದಲ್ಲಿರುವಂತ ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗ್. ವಿತ್ ಆರ್ಚ್ ಕೂಡ ಬಂದಿರುತ್ತೆ ನೋಡಿ, ತುಂಬಾ ಚೆನ್ನಾಗಿದೆ. ಚಿಕ್ಕ ನಟರಾಜ, ಸೇಮ್ ಅದೇ ರೀತಿ ಚಿಕ್ಕ ನಟರಾಜ. ಇದು ಮಧುರೈನಲ್ಲಿ ಇರೋದು ಮೀನಾಕ್ಷಿ. ಇದು ಮಧುರೈ ಮೀನಾಕ್ಷಿ ಅಮ್ಮನವ್ರದ್ದು. ಓಕೆ. ಅದರಲ್ಲಿ ನಿಮಗೆ ಚಿಕ್ಕದು ಸಿಗುತ್ತೆ. ಸೇಮ್ ದೊಡ್ಡದು ಚಿಕ್ಕದು ಸೈಜ್ ಎಲ್ಲ ಸಿಗುತ್ತೆ ಇದರಲ್ಲಿ. ಕರ್ಪಣ್ಣ ಸ್ವಾಮಿ ಅಂತ ಹೇಳೋದು. ಕರ್ಪಣ್ಣ ಹಳ್ಳಿನಲ್ಲಿ ಎಲ್ಲ ಇದೆ ದೇವರು. ಹೌದಾ? ಓಕೆ. ಕೆಲವರಿಗೆ ಕುಲದೇವತೆ ಇರುತ್ತೆ. ಇದು ಓಕೆ ಸರ್. ಆಂಜನೇಯ ಸ್ವಾಮಿದು. ಆಂಜನೇಯ ಚಿಕ್ಕದು ಇದೆ. ಚಿಕ್ಕದ ಆಂಜನೇಯ. ಇದು ಶ್ರೀಚಕ್ರ. ತುಂಬಾ ಒಳ್ಳೆ ಮನೆಯಲ್ಲಿ ಇದು ಪೂಜೆ ಮಾಡೋದು ಶಕ್ತಿ. ಇದು ಹೌದು, ಶಕ್ತಿ. ಒಂದು ಅಮ್ಮನ ಶಕ್ತಿ ಇದರಲ್ಲಿ ಇರುತ್ತೆ. ಶ್ರೀಚಕ್ರ. ಇದು ಓಕೆ. ಸೊ ಇದು ಪಂಚಲೋಹದಲ್ಲಿ. ಪಂಚಲೋಹದಲ್ಲಿ ಬೇರೆ ಮಾಡಿದ್ದಾರೆ. ಇದು ಕರೆಕ್ಟ್ ಅಳತೆಯಿಂದ ಮಾಡ್ತಿರೋದು. ಓಕೆ ಸರ್. ತುಂಬಾ ಚಿಕ್ಕದು. ಇದು ತುಂಬಾ ಚಿಕ್ಕದು ಕೂಡ ಸಿಗುತ್ತೆ ನೋಡಿ. ಇದು ನೋಡಿ ಸುಬ್ರಹ್ಮಣ್ಯದು ಸೇವಲ್ ಕೊಡಿ ಅಂತ ಹೇಳೋದು. ಸುಬ್ರಹ್ಮಣ್ಯದೇ. ಇದು ಸುಬ್ರಹ್ಮಣ್ಯದೇನಾ? ಓಕೆ. ಚಿಕ್ಕದು. ಚಿಕ್ಕದಾಗಿರುವಂಥ ಅನ್ನಪೂರ್ಣೇಶ್ವರಿ ನೋಡಿ, ಇಷ್ಟು ಚಿಕ್ಕದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಲಿಂಗ ನಂದಿ ಬರುತ್ತೆ. ಚೆನ್ನಾಗಿ. ಇಷ್ಟು ಚಿಕ್ಕದು ಕೊಟ್ಟಿದ್ದಾರೆ ನೋಡಿ. ಅರ್ಧ ಇಂಚಿನಷ್ಟೇ ಇರುತ್ತೆ. 1 ಇಂಚಿನ ಒಳಗಡೆ ಬರುವಂಥ ಲಿಂಗ ಮತ್ತು ನಂದಿ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಬಜೆಟ್ ಪ್ರಕಾರ ನೀವು ತಗೋಬಹುದು. ವೇಲು ಇದೆಲ್ಲ ಚಿಕ್ಕದೆಲ್ಲ ಸಿಗುತ್ತೆ. ಓಕೆ ಸರ್. ನಿಮಗೆ ಇನ್ನೂ ಚಿಕ್ಕದು ಬೇಕಾದ್ರೆ ಚಿಕ್ಕದು ಸಿಗುತ್ತೆ. ಇನ್ನೂ ಚಿಕ್ಕ ಲಿಂಗ. ಓಕೆ. ಹೇಳೋದು ಮರದಿಂದ ರೆಡಿ ಆಗೋದು. ಓಕೆ. ಕರಂಗಾಳಿ ಅನ್ನೋದು ದೇವ್ರ ಶಕ್ತಿ ಇರೋ ಮರ. ಇದು. ಓಕೆ. ಇದು ನಾವು ಹಾಕೊಂಡ್ರೆ ಬ್ಲಾಕ್ ಮ್ಯಾಜಿಕ್ ಮಾಡೋದು ಅದಾಗಲ್ಲ. ಆ ತರ ಅದೆಲ್ಲದಕ್ಕೂ ತುಂಬಾ ದೈವ ಶಕ್ತಿ ಇರೋದು. ದೇವರ ಶಕ್ತಿ ಇರೋದು. ಸೊ ಅದೆಲ್ಲ ನಡೆಯೋದಿಲ್ಲ ಇದು ಹಾಕೊಂಡಾಗ. ಇದು ಕರಂಗಾಲಿ, ಪ್ಯೂರ್ ಕರಂಗಾಲಿ. ಇದು ಇದರಲ್ಲಿ ಪಂಚಲೋಹದ ಕಂಬಿ ಹಾಕಿರ್ತಾರೆ. ಪಂಚಲೋಹದ ಕಂಬಿ ಹಾಕಿಬಿಟ್ಟು. ಇದು ಕರಂಗಾಲಿ ಒಂದು ತುಂಬಾ ಪವರ್ಫುಲ್. ಇದು ಓಕೆ. ಎಲ್ಲಾ ವಿಶೇಷಕ್ಕೂ ಎಲ್ಲಾ ಪೂಜೆಗೂ ಇದನ್ನ ಬಳಸ್ತಾರೆ. ಅದೇ ತರ ಇದು ಬಂದು
ಕ್ಯಾಪ್ ಹಾಕಿರೋದು ಪಂಚಲೋಹದಲ್ಲಿ. ಓಕೆ, ಸೊ ಇದನ್ನು ಕರಂಗಲ್ಲಿನೇ. ಕರಂಗಲ್ಲಿನೇ. ಓಕೆ ಸರ್, ಇದಕ್ಕೆ ಕ್ಯಾಪ್ ಹಾಕಿದರೆ ನೋಡೋದಕ್ಕೆ ಬೇರೆ ಕಾಣಿಸ್ತಾ ಇದೆ. ಇದು ಚಿನ್ನ ತರನೇ ಇರುತ್ತೆ, ಯಾವಾಗಲೂ ತಪ್ಪಾಗಲ್ಲ. ಓಕೆ, ಇದರಲ್ಲಿ ನಿಮಗೆ 2 ಸೈಜ್ ಸಿಗುತ್ತೆ. ಇದು ಚಿಕ್ಕದು, ಇದು ಇದರಲ್ಲೇ ಸೈಜ್ ಚಿಕ್ಕದು ಬರುತ್ತೆ. ಇದು ಕೂಡ ಕರಂಗಲ್ಲಿನೇ. ಇದು 4 mm ಇದು. ಓಕೆ ಸರ್, ತುಂಬಾ ಪವರ್. ಇದೆಲ್ಲ ಏನು ಪ್ರೈಸ್ ಅಲ್ಲಿ ಇರುತ್ತೆ ಸರ್ ಇದೆಲ್ಲ? ಇದೆಲ್ಲ ನಿಮಗೆ ಒಂದೊಂದು ಬರುತ್ತೆ ಮೇಡಮ್. ಇದೆಲ್ಲ ಕ್ಯಾಪ್ ಹಾಕಿರೋದು, ಪಂಚಲೋಹದಲ್ಲಿ ಕ್ಯಾಪ್ ಹಾಕಿರೋದಕ್ಕೋಸ್ಕರ ಇದು 4000 ಆಗುತ್ತೆ. ಓಕೆ, 4000, 4500 ಆ ಥರ ಆಗುತ್ತೆ. ಓಕೆ, ಚಿಕ್ಕ ಲೈನ್ಸ್ ಆದರೆ ಸರ್ ಚಿಕ್ಕದು ಬಂದು ನಿಮಗೆ 2400 ಆಗುತ್ತೆ. ಇದು ಪ್ಯೂರ್ ಕರಂಗಾಲಿ ಇದು. ಅದೇ ಥರ ನಿಮಗೆ ಬಂದು ಈ ಥರನೂ ಸಿಗುತ್ತೆ. ಇದು 4 mm ಇದು. ಅದೇ ಚಿಕ್ಕದ್ರಲ್ಲಿ ಕೂಡ ಕ್ಯಾಪ್ ಹಾಕಿದ್ದಾರೆ. ಕ್ಯಾಪ್ ಹಾಕಿದ್ದಾರೆ. ಈ ಥರ ಇದೆ. ಎರಡು ರೀತಿ ಇರುತ್ತೆ. ಇದು ಬಂದು ರುದ್ರಾಕ್ಷೆ. ಓಕೆ, ಒರಿಜಿನಲ್ ರುದ್ರಾಕ್ಷೆ. ಇದರಲ್ಲಿ ನಿಮಗೆ ಕ್ಯಾಪ್ ಹಾಕಿರೋದು, ಪಂಚಲೋಹದಲ್ಲಿ ಕ್ಯಾಪ್ ಹಾಕಿರ್ತಾರೆ. ಕ್ಯಾಪ್ ಹಾಕಿರೋದು ಪಂಚಲೋಹದಲ್ಲಿ ರುದ್ರಾಕ್ಷಿ ಬರುತ್ತೆ. ಓಕೆ ಸರ್, ತುಂಬ ಒರಿಜಿನಲ್ ನೇಪಾಳ ರುದ್ರಾಕ್ಷೆ ಇದು. ಓಕೆ, ನಿಮಗೆ ಕ್ಯಾಪ್ ಪಂಚಲೋಹದಲ್ಲಿ ಕ್ಯಾಪ್ ಹಾಕಿರೋದು ಇನ್ನೂ ವೈಬ್ರೇಷನ್ ಜಾಸ್ತಿ. ಇದು ಎಷ್ಟಾಗುತ್ತೆ ಸರ್ ರುದ್ರಾಕ್ಷಿ? ಇದು ನಿಮಗೆ ಪಂಚಲೋ 4300 ಆಗುತ್ತೆ. ಇದು 4300 ಆಗುತ್ತೆ. ಓಕೆ, ಇದು ಒಂದೊಂದು ಪೀಸ್ ಕೇಳಿದ್ರು ನಾವು ಕೊರಿಯರ್ನಲ್ಲಿ ಕಳಿಸ್ತೀವಿ. ಒಂದೊಂದು ಪೀಸ್ ಬೇಕಾದ್ರೆ ನಿಮಗೆ ವ್ಯಾಪಾರ ಮಾಡೋದಕ್ಕೆ ಇಲ್ಲ ಬೇರೆಯವರು ಕೊಡೋದಕ್ಕೆ ಬಲ್ಕ್ ಆಗಿ ಬೇಕಾಗಿದ್ರು ಕಳಿಸ್ಬಂದು. ಅದೇ ಬಂದು 6 mm ಅಲ್ಲಿ ಚಿಕ್ಕ ಸೈಜ್ ಅಲ್ಲಿ 6 mm ಅಲ್ಲಿ ಚಿಕ್ಕ ಸೈಜ್ ಕಂಬಿ ಹಾಕಿ ಕ್ಯಾಪ್ ಹಾಕಿರೋದು. ಓಕೆ, ದೊಡ್ಡದ ಮಾಲೆ ವಿತ್ ಪೆಂಡೆಂಟ್ ಕೂಡ ಮಾಡಿಕೊಟ್ಟಿದ್ದಾರೆ ನೋಡಿ. ಗಣೇಶನ್ ಪಂಚಲೋಹದ್ದು. ಓಕೆ ಸರ್, ಪಂಚಲೋಹದ ಹಾಕಿರ್ತಾರೆ. ಈ ತರ ಇದರಲ್ಲಿ ಬೇಕಂದ್ರೆ ಇನ್ನೂ ದೊಡ್ಡದು ಬರುತ್ತೆ. ಓಹೋ, ಇನ್ನೂ ದಪ್ಪ ಇರೋ ಸೈಜ್ ಇರುತ್ತೆ. ಇದೆಲ್ಲ ಪ್ಯೂರ್ ಕರಂಗಾಳಿ. ತುಂಬಾ ದೊಡ್ಡ ಸೈಜ್ ಇದು. ಇದು ಪವರ್ಫುಲ್ ಐಟಮ್ ಇದು. ಓಕೆ, ಇದು ಜೋಶಿಸ್ರು, ಪೂಜಾರಿಗಳು ಅವರೆಲ್ಲ ಹಾಕ್ತಾರೆ. ತುಂಬಾ ವಿದ್ಯೆ ಕಲಿಸಿರೋರೆಲ್ಲ ಇದೆಲ್ಲ ಹಾಕೊಳ್ತಾರೆ. ಇದು ಓಕೆ, ತುಂಬಾ ಪವರ್ಫುಲ್ ಇದು. ಓಕೆ, ಸಿಗುತ್ತೆ. ಡಿಸೈನ್ಸ್ಗಳು ಸೈಜಸ್ ಎಲ್ಲ ಬೇರೆ ಬೇರೆ ಇರುತ್ತೆ ನೋಡಿ ಇದರಲ್ಲಿ. ಇದು ನೋಡಿ, ಇದು ಶ್ರೀಚಕ್ರ ಇರೋದು. ಸೊ ಇದು ಪೆಂಡೆಂಟ್ ಅಲ್ಲಿ ಡಿಸೈನ್ಗಳು ಬೇರೆ ಬೇರೆ ಬರುತ್ತೆ. ಶ್ರೀಚಕ್ರ ಇರೋದಿರುತ್ತೆ, ಗಣೇಶ ಇರೋದಿರುತ್ತೆ. ಇದು ರುದ್ರಾಕ್ಷಿ ಇಟ್ಟು ಇದಕ್ಕೆ ಕ್ಯಾಪ್ ಹಾಕಿದ್ದಾರೆ ನೋಡಿ. ಲಿಂಗ ರುದ್ರಾಕ್ಷಿ. ಇದು ನೋಡಿ ಶ್ರೀಚಕ್ರ ಇಟ್ಟು ರುದ್ರಾಕ್ಷಿ ಕರಂಗಾಲಿ ಮಾಲ. ಕರಂಗಲಿ ಮಾಲ ಮಾಡಿದ್ದಾರೆ. ನೋಡಿ ಇದೆಲ್ಲ ಚೆನ್ನಾಗಿದೆ ನೋಡಿ. ರುದ್ರಾಕ್ಷಿ ಇದೆ ಫುಲ್. ಅದಕ್ಕೆ ಕ್ಯಾಪ್ ಹಾಕಿ ಗಣಪತಿ ಪೆಂಡೆಂಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇವನ್ ನಾವು ದೇವರು ಮನೆಯಲ್ಲೂ ಕೂಡ ಹಾಕಿ ಇಟ್ಕೋಬಹುದು ಅಲ್ವಾ ಸರ್? ವೈಬ್ರೇಷನ್ ಅವರೆಲ್ಲ ಹಾಕ್ತಾರೆ. ಜೋಶಿಜಾಲವರು ಇವರೆಲ್ಲ ದೈವ ಪವರ್ ಜಾಸ್ತಿ. ಇದು ಹೌದೌದು, ದೇವರ ಪವರ್ ಜಾಸ್ತಿ ಎಲ್ಲ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಓಪನ್ ಮಾಡಿ ಒಳಗಡೆ ಲಿಂಗ ಇಟ್ಕೊಳ್ತಾರೆ. ಇಲ್ಲಿ ಲಿಂಗನೂ ಇಟ್ಕೊಳ್ಳೋಕೆ ಇದು ಓಪನ್ ಮಾಡಿ ಒಳಗಡೆ ಲಿಂಗ ಇಟ್ಕೊಳ್ತಾರೆ. ಓಕೆ, ಈ ತರದ್ದು ಸೆಮಿ ಪ್ರೀಶಿಯಸ್ ಹವಳ. ಇದು ಸೆಮಿ ಪ್ರೀಶಿಯಸ್ ಹವಳ ಬರುತ್ತೆ. ಶ್ರೀಚಕ್ರ ಡಾಲರ್ ಜೊತೆ ಬರುತ್ತೆ. ಶ್ರೀಚಕ್ರ ಡಾಲರ್ಸ್ ಜೊತೆಗೆ ಸೆಮಿ ಪ್ರೀಶಿಯಸ್ ಹವಳದ ಹಾರ ಬರುತ್ತೆ ನೋಡಿ. ಇದು ಪಂಚಲೋಹದ ಕಂಬಿ ಮತ್ತು ಕ್ಯಾಪ್ ಇರುತ್ತೆ. ಕರಂಗಾಲಿ ಕಟ್ಟೆ ಇದು. ಓಕೆ, ಇದು ಏನಕ್ಕೆ ಯೂಸ್ ಮಾಡ್ತಾರೆ ಸರ್? ಯಾವುದು ಶಕ್ತಿ ಇದು. ಮನೆಯಲ್ಲಿ ಇಟ್ಟರೇನೆ ಕೆಟ್ಟದೆಲ್ಲ ಹೋಗುತ್ತೆ, ಒಳ್ಳೆ ವೈಬ್ರೇಷನ್ ಇದು. ಓಕೆ, ಇದು ನಾವು ಹೇಳೋದಿಲ್ಲ. ಇದು ಸುಮಾರು 2000-3000 ವರ್ಷದಿಂದ 2000-3000 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಓಕೆ, ಇದೆಲ್ಲ ತುಂಬಾ ಗಟ್ಟಿ ಇರುತ್ತೆ. ಇದೆಲ್ಲ ಬಂದು ನಾವು ಇಲ್ಲಿ ನೋಡೋದಲ್ಲ. ಇಲ್ಲ, ಇದು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು. ಇದು ಮನೆಯಲ್ಲಿ ಇಟ್ಟು ಪೂಜೆ ಲಿಂಗ ಇದೆ. ಓಕೆ ಸರ್, ಸುಬ್ರಹ್ಮಣ್ಯದ ವೇಲ್ ಇದೆ. ತುಂಬಾ ಕಷ್ಟ ಆಗುತ್ತೆ ಅದು ಮಾಟ ಮಂತ್ರ ಮಾಡೋದು. ಆ ತರ ಇರೋರಿಗೆಲ್ಲ ಬಂದು ಇದು ತುಂಬಾ ಪವರ್ಫುಲ್ ಇದು. ಓಕೆ ಸರ್, ಇದೆಲ್ಲ ಎಷ್ಟು ರುಪೀಸ್ ಅಲ್ಲಿ ಬರುತ್ತೆ ಸರ್? ಇದೆಲ್ಲ ನಿಮ್ಗೆ ಕಾಸ್ಟ್ಲಿ ಐಟಮ್ ಇದೆಲ್ಲ. ಇದೊಂದು 4000-5000 ಹತ್ರ ಅದು. ಯಾಕಂದ್ರೆ ಬರೀ ಕಟ್ಟೆ ತಗೊಂಡ್ರೆ ನಿಮ್ಗೆ 1500-2000 ಸಿಗುತ್ತೆ. ಇದರಲ್ಲಿ ಪಂಚಲೋಹದ ಕ್ಯಾಪ್ ಹಾಕಿ ಮೇಲ್ಗಡೆ ಲಿಂಗ ಎಲ್ಲ ಇರೋದಕ್ಕೋಸ್ಕರ ಇನ್ನೂ ತುಂಬಾ ಪವರ್ ಜಾಸ್ತಿ ಇರುತ್ತೆ. ಓಕೆ ಸರ್, ಇದು ಬಂದು ಲೇಡೀಸ್ ಫ್ಯಾನ್ಸಿ ರಿಂಗ್. ಇದು ಲೇಡೀಸ್ಗೆ ಫ್ಯಾನ್ಸಿ ರಿಂಗ್ಸ್. ಇದು ಒಂದೊಂದು ಡಿಸೈನ್ ಇರುತ್ತೆ. ನೋಡಿದ್ರೆ ಒಂದೊಂದು ಡಿಸೈನ್. ಓಕೆ, ಇದು ಬರೀ 100 ರೂಪಾಯಿ ಮಾತ್ರ. ಇದು ಬರೀ 100 ರೂಪಾಯಿ ಮಾತ್ರ. ಪ್ಯೂರ್ ಪಂಚಲೋಹದ್ದು ಲೈಟ್ weight ಇರುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ. ಫ್ಯಾನ್ಸಿ ಆಗಿದೆ. ಇವಾಗಿನ ಜನರೇಷನ್ಗೆ ತಕ್ಕ ಹಾಗೆ ಬರುತ್ತೆ. ಒಂದೊಂದು ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ. ಇದು ಓಕೆ ಸರ್, ಇದು ಲೇಡೀಸ್ದು ಫ್ಯಾನ್ಸಿ ರಿಂಗ್. ಇದು ಓಕೆ, ಇದು ಚಿಕ್ಕ ಮಕ್ಕಳಿಗೆ ಕೈನಲ್ಲಿ ಹಾಕೋದು ಕಡಗಳು. ಚಿಕ್ಕ ಮಕ್ಕಳಿಗೆ ಓಕೆ, ಬಾರ್ನ್ ಬೇಬಿಗೂ ಹಾಕಬಹುದು. ಕಾಲಲ್ಲಿ ಕೂಡ ಹಾಕ್ತಾರಲ್ವಾ ಸರ್, ಹಾಲ್ಗಡಗ ಅಂತ ಹೇಳಿ. ಅದೆಲ್ಲ ಬಂದು ಚಿಕ್ಕ ಮಕ್ಕಳಿಗೆ ಕೈನಲ್ಲಿ ಹಾಕೋದು. ಕೈಯಲ್ಲಿ ಹಾಕೋದಕ್ಕೆ. ಇದು ಬಂದು ಲೇಡೀಸ್ ಬ್ಯಾಂಗಲ್ಸ್. ಇದು ಲೇಡೀಸ್ಗೆ ಬ್ಯಾಂಗಲ್ಸ್ ಬಳೆಗಳು. ಇದರಲ್ಲಿ ನಿಮಗೆ ಇನ್ನೂ ಸೈಜ್ ಬರ್ತಾ ಇರುತ್ತೆ. ಇವಾಗ ಕೆಲವು ಡಿಸೈನ್ಗಳು ಮಾತ್ರ ಇದೆ. ನೆಕ್ಸ್ಟ್ ವೀಕ್ ಇನ್ನೂ ಹೊಸ ಡಿಸೈನ್ ಎಲ್ಲ ಬರುತ್ತೆ. ಸೊ ಲೇಡೀಸ್ಗೆ ಬ್ಯಾಂಗಲ್ಸ್ಗಳು ಕೂಡ ಇದರಲ್ಲಿ ಸಿಗುತ್ತೆ ನೋಡಿ. ಇದರಲ್ಲಿ ಡಿಸೈನ್ಸ್ ಬೇಕಂದ್ರೆ ಡಿಸೈನ್ಸ್ ಕೊಟ್ಟಿದ್ದಾರೆ. ಪ್ಲೇನ್ ಬೇಕನ್ನೋರಿಗೆ ಪ್ಲೇನ್ ಕೂಡ ಕೊಟ್ಟಿದ್ದಾರೆ ನೋಡಿ. ಈ ತರ ಇದು ಚಿನ್ನ ತರನೇ ಇರುತ್ತೆ. ಹೌದಾ? ಪರ್ಮನೆಂಟ್ ಹಾಕ್ಬಿಟ್ರೆ ಇವ್ರು ಚಿನ್ನ ತರನೇ ಎಷ್ಟು ವರ್ಷ ಆದ್ರೂ. ಬಳೆಗಳೆಲ್ಲ ಎಷ್ಟು ಇರುತ್ತೆ ಸರ್? ಇದು 900 ರೂಪೀಸ್ 2 ಪೀಸ್. 900ಗೆ 2 ಪೀಸ್ ಬರುತ್ತೆ. ಒಂದು ಜೋಡಿ 900 ರೂಪೀಸ್. ಇದು ಪ್ಯೂರ್ ಪಂಚಲೋಹದ್ದು.
ಓಕೆ ಸೊ ವೈಬ್ರೇಷನ್ ಮತ್ತು ಕಪ್ಪಾಗಲ್ಲ. ಓಕೆ ಎಷ್ಟು ವರ್ಷ ಆದ್ರೂ ಕಪ್ಪಾಗಲ್ಲ. ಕಪ್ಪಾಗೋದಿಲ್ಲ. ಆ ಥರ ವೆಯ್ಟ್ ನಲ್ಲಿ ಇದೆ. ಯಾವ ಸೈಜ್ ಬೇಕೋ ನೀವು ವಿಡಿಯೋ ಕಾಲ್ ಬಂದ್ರೆ ನೋಡಿ ನಾವು ನಿಮಗೆ ಪೋಸ್ಟ್ ಕಳಿಸ್ತೀವಿ. ಅದು ಚಾರ್ಜ್ ಏನಿರಲ್ಲ ಅದಕ್ಕೆ. ಓಕೆ, ಫ್ರೀ ಶಿಪ್ಪಿಂಗ್ ಇರುತ್ತೆ. ಇದರಲ್ಲಿ 24, 26, 28 ನಮಗೆ 2 ಇಂದನೇ ಸ್ಟಾರ್ಟ್ ಆಗುತ್ತೆ. 2.2, 2.4, 2.6, 2.8, 3 ಎಲ್ಲ ಸೈಜ್ ಸಿಗುತ್ತೆ. ಓಕೆ ಸರ್, ಸಾಕು. ಓಕೆ ಮೇಡಮ್, ನಮಸ್ತೆ. ಥ್ಯಾಂಕ್ ಯು. ಪಂಚಲೋಹದಲ್ಲೇ ಕಡಗಳು. ಮೇಡಮ್ ಇದೆಲ್ಲ ಬಂದು ಜೆಂಟ್ಸ್ ಹಾಕೊಳ್ತಾರೆ ಕಡಗಳು. ಈ ತರ ಸುಬ್ರಹ್ಮಣ್ಯದ ವೇಲ್ ಬರುತ್ತೆ, ಓಕೆ ಸರ್. ಈ ತರ ಪ್ಲೈನ್ ಬರುತ್ತೆ, ಈ ತರ ಪ್ಲೈನ್ ಬರುತ್ತೆ. ಇದು ಹಾಕ್ತಾ ಹಾಕ್ತಾ ಚಿನ್ನ ತರನೇ ಇರೋದು. ಓಕೆ, ಈ ತರ ನೋಡಿ, ಇದು ಪ್ಲೈನ್, ಇದು ಚಿನ್ನ ತರನೇ ಬರುತ್ತೆ. ಇದರಲ್ಲಿ ತುಂಬಾ ಡಿಫರೆಂಟ್ ಬರುತ್ತೆ. ಇದು ನೋಡಿ, ಇದು ಪೀಕಾಕ್, ಪೀಕಾಕು ಕೂಡ ಕೊಟ್ಟಿದ್ದಾರೆ. ಸಿಂಹನು ಕೂಡ ಇರುತ್ತೆ. ಶಂಕು ಚಕ್ರ ನಾಮ, ಓ, ಶಂಕು ಚಕ್ರ ನಾಮ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಬಾಬಾದ್ ಬರುತ್ತೆ. ಓಕೆ, ಈ ತರ ಫಿಶ್ ಇರೋದು, ಮೀನ್ ಇರೋದು. ಓಕೆ, ಇದೆಲ್ಲ ಹಾಕಿದ್ರೆ ಹೋಗೋ ಕೆಲಸ ಚೆನ್ನಾಗಾಗುತ್ತೆ. ಈ ತರ ಎಲ್ಲಾ ವಿಶೇಷಕ್ಕೆ ಪಂಚಲೋಹ ಎಲ್ಲರೂ ಕೈನಲ್ಲಿ ಹಾಕೊಳ್ತಾರೆ. ಇದು ಕಡಗ ಜೆಂಟ್ಸ್ ಹಾಕೊಳ್ಳೋದು. ಓಕೆ.